ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇಂದಿನ ಸಂಚಿಕೆ ಸಂಖ್ಯೆ 547 ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಕರೆಂಟ್ ಅಫೇರ್ಸ್ನ ಅಂತ್ಯದಲ್ಲಿ 2 MCQs ಮತ್ತೆ ಚರ್ಚೆಯ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ನಾನು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು 7ನೇ ಸೆಪ್ಟೆಂಬರ್ 2023 ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕ್ವೆಸ್ಟ್ ಚಾಲೆಂಜ್ ಅಲ್ಲಿ ಕೊಟ್ಟಿರ್ತಕ್ಕಂತಹ 2 ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಸರಿ ಉತ್ತರ, ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇಂದಿನ ಪ್ರಚಲಿತ ಘಟನೆಗಳ ಮೊಟ್ಟ ಮೊದಲ ಪ್ರಶ್ನೆಗೆ ಹೋಗೋಣ. ಸೊ ಇವತ್ತಿನ ಪ್ರಶ್ನೆ ಏನ್ ಹೇಳುತ್ತಂದ್ರೆ, ಭಾರತವು ಆರೋಗ್ಯ ಮೈತ್ರಿ ಕ್ಯೂಬ್ ಅನ್ನು ನಿರ್ಮಿಸಿದ ಯೋಜನೆಯ ಹೆಸರೇನು? ವಾಟ್ ಈಸ್ ದಿ ನೇಮ್ ಆಫ್ ದಿ ಪ್ರಾಜೆಕ್ಟ್ ಅಂಡರ್ ವಿಚ್ ಇಂಡಿಯಾ ಹ್ಯಾಸ್ ಬಿಲ್ಟ್ ಆರೋಗ್ಯ ಮೈತ್ರಿ ಕ್ಯೂಬ್? ಹಾಗಿದ್ರೆ ಇಲ್ಲಿ ನನಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಗೊತ್ತಾಗಬೇಕಂದ್ರೆ, ಆರೋಗ್ಯ ಮೈತ್ರಿ ಅಂದ್ರೆ ಏನು ಅಂತ ಗೊತ್ತಾಗಬೇಕಾಗಿರುತ್ತೆ. ನೋಡಿ, ಹೆಸರಲ್ಲೇ ಇದೆ, ಆರೋಗ್ಯ ಅಂದ್ರೆ ಹೆಲ್ತ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಆರೋಗ್ಯ ಮೈತ್ರಿ ಕ್ಯೂಬ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ, ಇದನ್ನ ನಾವು ವರ್ಲ್ಡ್ಸ್ ಫಸ್ಟ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ, ಒಂದು ಪೋರ್ಟಬಲ್ ಹಾಸ್ಪಿಟಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಪೋರ್ಟಬಲ್ ಅಂದ್ರೆ ಆ ಒಂದು ಹಾಸ್ಪಿಟಲ್ ಸೆಟಪ್, ಎಂಟೈರ್ ಸೆಟಪ್ ಅನ್ನ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏರ್ ಲಿಫ್ಟ್ ಮಾಡುವುದರ ಮುಖಾಂತರ ಕ್ಯಾರಿ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ, ಎಲ್ಲಾದ್ರೂ ಡಿಸಾಸ್ಟರ್ ಅಥವಾ ವಿಪತ್ತುಗಳಾದಾಗ ಆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಏನಿರುತ್ತೆ, ಸೊ ಅದನ್ನ ಮೀಟ್ ಮಾಡಲಿಕ್ಕೆ ಸುಲಭವಾಗ್ತಕ್ಕಂಥ ಒಂದು ಪೋರ್ಟಬಲ್ ಹಾಸ್ಪಿಟಲ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಒಂದು ಪೋರ್ಟಬಲ್ ಹಾಸ್ಪಿಟಲ್ಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ, ಆರೋಗ್ಯ ಮೈತ್ರಿ ಕ್ಯೂಬ್ ಅಂತ ನಾಮಕರಣ ಕೊಟ್ಟಿರ್ತಾರೆ. ಕ್ಯೂಬ್ ಅಂದ್ರೆ ಸೊ ಒಂದೊಂದು ಬಾಕ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ, ಒಂದೊಂದು ಬಾಕ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಸೊ ಅದರಲ್ಲಿ ಲೇಬಲ್ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಡಯಾಗ್ನೋಸ್ಟಿಕ್ ಟೂಲ್ಸ್ ಆಗಿರ್ಬೋದು, ಸರಿಯಾಗಿ ಲೇಬಲ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಡಿಸಾಸ್ಟರ್ ಸಮಯದಲ್ಲಿ ಅವರಿಗೆ ವಸ್ತುಗಳು ಬೇಗ ಬೇಗ ಸಿಗಬೇಕಾಗಿರುತ್ತೆ. ಸೊ ಆ ರೀತಿಯ ಕ್ಯೂಬ್ಗಳ ಮುಖಾಂತರ ಜೋಡಿಸಿರುವ ಕಾರಣದಿಂದ ಸೊ ಇದಕ್ಕೆ ಕ್ಯೂಬ್ ಅಂತ ನಾಮಕರಣ ಮಾಡಿದ್ದಾರೆ. ಸೊ ಇದನ್ನ ಯಾವ ಪ್ರಾಜೆಕ್ಟ್ ನ ಅಡಿಯಲ್ಲಿ ಡೆವಲಪ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಜೆಕ್ಟ್ ಭೀಷ್ಮ ಅಂತ ನಾವೇನು ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಪೋರ್ಟಬಲ್ ಹಾಸ್ಪಿಟಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ನೆನಪಿರ್ಲಿ, ಇದು ಇಂಡಿಯಾಸ್ ಫಸ್ಟ್ ಕೂಡ ಆಗಿರುತ್ತೆ, ವರ್ಲ್ಡ್ಸ್ ಫಸ್ಟ್ ಕೂಡ ಆಗಿರುತ್ತೆ. ಸೊ ಈ ಒಂದು ಪೋರ್ಟಬಲ್ ಹಾಸ್ಪಿಟಲ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ, ಈ ಸೆಟಪ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ 1 ಕ್ಯೂಬ್ ಅಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಡಿವೈಸಸ್ ಗಳನ್ನ ಅಥವಾ ಡಯಾಗ್ನೋಸ್ಟಿಕ್ ಟೂಲ್ಸ್ ಗಳನ್ನ ಸರಿಯಾಗಿ ಜೋಡಿಸ್ಕೊಂಡಿರ್ತಾರೆ. ಸೊ ಅದಕ್ಕೆ ವೀಲ್ಸ್ ಕೂಡ ಇರುತ್ತೆ, ಸುಲಭವಾಗಿ ಅದನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಸೆಟಪ್ ಆಗಿರುತ್ತೆ. ಸೊ ಈ ಒಂದು ಸೆಟಪ್ ನಾನು ಮುಂಚೆನೆ ಹೇಳಿದಾಗೆ ಪ್ರಪಂಚದಲ್ಲಿಯೇ ಮೊದಲನೇದು, ಅಂದ್ರೆ ಭಾರತದಲ್ಲೂ ಕೂಡ ಮೊದಲನೇದಾಗಿರುತ್ತೆ. ಸೊ ಇದು ಪ್ರಪಂಚದಲ್ಲಿಯೂ ಕೂಡ ಮೊದಲನೇದಾಗಿರುತ್ತೆ. ಕಾರಣ ಏನು ಅಂದ್ರೆ, ಏರ್ ಲಿಫ್ಟ್ ಮಾಡ್ತಕ್ಕಂಥ, ಅಂದ್ರೆ ವಿಮಾನಗಳ ಮುಖಾಂತರ ಅದನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥ ಒಂದು ಹಾಸ್ಪಿಟಲ್ ಆಗಿರುತ್ತೆ. ಸೊ ಈ ಒಂದು ಹಾಸ್ಪಿಟಲ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಯೋಜನೆ ಯಾವುದು ಅಂತ ಗೊತ್ತಾಯ್ತು. ಸೊ ಸರಿಯಾಗಿ ನೇಮ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನಾವು ಆರೋಗ್ಯ ಮೈತ್ರಿ ಕ್ಯೂಬ್ ಅಂತ ಕರಿತೇವೆ. ಸೊ ಇದನ್ನ ಯಾವ ಪ್ರಾಜೆಕ್ಟ್ ನ ಅಡಿಯಲ್ಲಿ ಡೆವಲಪ್ ಮಾಡಿರ್ತಾರೆ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಪ್ರಾಜೆಕ್ಟ್ ಭೀಷ್ಮ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಇದನ್ನು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದಾಗಿರುತ್ತೆ. ಪ್ರಾಜೆಕ್ಟ್ ಭೀಷ್ಮ ಇದರ ಫುಲ್ ಫಾರ್ಮ್ ಏನು ಅಥವಾ ವಿಸ್ತೃತ ರೂಪ ಏನು ಅಂತ ಕೇಳಬಹುದಾಗಿರುತ್ತೆ. ಭೀಷ್ಮ ಅಂದ್ರೆ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ್ ಹಿತ್ ಅಂಡ್ ಮೈತ್ರಿ ಅಂತ ಕರಿತೇವೆ. ಸಹಯೋಗ ಅಂದ್ರೆ ಎಲ್ಲರ ಒಂದು ಆರೈಕೆ, ಮತ್ತೆ ಮೈತ್ರಿ, ಮೈತ್ರಿ ಅಂದ್ರೆ ಎಲ್ಲರನ್ನ ಒಳಗೊಂಡಂತೆ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಪೋರ್ಟಬಲ್ ಹಾಸ್ಪಿಟಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದನ್ನ ನಾವು ಆರೋಗ್ಯ ಮೈತ್ರಿ ಕ್ಯೂಬ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಈ ಒಂದು ಆರೋಗ್ಯ ಮೈತ್ರಿ ಕ್ಯೂಬ್ ಅಲ್ಲಿ ಟೋಟಲ್ ಎಷ್ಟು ಕ್ಯೂಬ್ಸ್ ಇರುತ್ತೆ ಅಂದ್ರೆ 72 ಕ್ಯೂಬ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಷ್ಟು ಪೇಷಂಟ್ಸ್ ಗಳನ್ನ ಅವರು ಸೈಮಲ್ಟೇನಿಯಸ್ ಆಗಿ ಅಟೆಂಡ್ ಮಾಡಬಹುದಾಗಿರುತ್ತೆ ಅಂದ್ರೆ 200 ಸರ್ವೈವರ್ಸ್ ಅನ್ನ, ಅಂದ್ರೆ ಆ ಡಿಸಾಸ್ಟರ್ ಅಲ್ಲಿ ಬದುಕುಳಿದಿರ್ತಕ್ಕಂಥ 200 ಜನರನ್ನ 48 ಗಂಟೆಗಳ ಕಾಲ ಆರೈಕೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಇದೊಂದಿರುತ್ತೆ. ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಡಯಾಗ್ನೋಸ್ಟಿಕ್ ಟೂಲ್ಸ್ ಆಗಿರ್ಲಿ, ಮೆಡಿಸಿನ್ಸ್ ಆಗಿರ್ಲಿ, ಇವನ್ ದಿ ವಾಟರ್, ಫುಡ್, ಶೆಲ್ಟರ್ ಎಲ್ಲವನ್ನ ಇದರೊಳಗಡೆ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಡಯಾಗ್ನೋಸ್ಟಿಕ್ ಟೂಲ್ಸ್, ಫಾರ್ ಎಕ್ಸಾಂಪಲ್ ಎಕ್ಸ್ರೇ ಆಗಿರ್ಬೋದು, ಮಿನಿ ICU ಅಂತ ಕರಿತೇವೆ, ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಒಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ನಾವೇನು ಹೇಳ್ತೇವೆ. ವೆಂಟಿಲೇಟರ್ಸ್ ಅಂದ್ರೆ ಆಕ್ಸಿಜನ್ಗೆ ಬೇಕಾಗಿರ್ತಕ್ಕಂಥ ವೆಂಟಿಲೇಟರ್ಸ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ಕ್ರಿಟಿಕಲ್ ಡಿವೈಸಸ್ ಗಳನ್ನ ಹೊಂದಿರತಕ್ಕಂಥ ಒಂದು ಪೋರ್ಟಬಲ್ ಹಾಸ್ಪಿಟಲ್ ಅನ್ನ ನಮ್ಮ ಭಾರತ ರಾಷ್ಟ್ರ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕ್ರಿಯೇಟ್ ಮಾಡಿರುತ್ತೆ. ಸೊ ಇದರ ಜೊತೆಗೆ ನಾವು 2ನೇ ಪ್ರಶ್ನೆಗೆ ಹೋಗೋಣ. ಸೊ ಇವತ್ತಿನ 2ನೇ ಪ್ರಶ್ನೆ, ಭಾರತವು
ಭಾರತದ ಯಾವ ನಗರ ಸ್ಥಳೀಯ ಸಂಸ್ಥೆಯು ಮೊದಲ ಭೂಗತ ವಿತರಣಾ ಪರಿವರ್ತಕವನ್ನು ಸ್ಥಾಪಿಸಿದೆ? ಅಂದ್ರೆ ವಿಚ್ ಅರ್ಬನ್ ಲೋಕಲ್ ಬಾಡಿ ಇನ್ ಇಂಡಿಯಾ ಸ್ಟಾರ್ಟೆಡ್ ಫಸ್ಟ್ ಅಂಡರ್ಗ್ರೌಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮರ್. ಸೊ ಈ ಒಂದು ಟ್ರಾನ್ಸ್ಫಾರ್ಮರ್ ಅಂತ ನಾವೇನು ಕರೀತೇವೆ, ಸೊ ಇದನ್ನ ನಗರ ಪ್ರದೇಶಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡಿದ್ರೆ ಕಟ್ಟಡಗಳ ಮುಂದೆ ಅಥವಾ ಹಿಂದೆ ಇಟ್ಕೊಂಡಿರ್ತಾರೆ. ಸೊ ಇದರಿಂದ ಸಾಕಷ್ಟು ಡಿಸಾಸ್ಟರ್ಗಳು ಸಂಭವಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಎಲೆಕ್ಟ್ರಿಸಿಟಿ ಆಕ್ಸಿಡೆಂಟ್ಸ್ ಅಂತ ನಾವೇನು ಕರಿತೇವೆ, ಸೊ ಅದು ಸಂಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಬಹಳ ನೋಡ್ಬೋದಾಗಿರುತ್ತೆ. ಸೊ ಈಗ ಏನು ಮಾಡಿದ್ದಾರೆ ಅಂದರೆ ಒನ್ ಆಫ್ ದಿ ಅರ್ಬನ್ ಲೋಕಲ್ ಬಾಡೀಸ್ ಆ ರೀತಿಯ ಟ್ರಾನ್ಸ್ಫಾರ್ಮರ್ಗಳನ್ನು ಭೂಮಿಯ ಒಳಗಡೆ ಅಳವಡಿಸಿ ಸಕ್ಸಸ್ಫುಲ್ ಆಗಿರ್ತಾರೆ. ಆ ರೀತಿಯ ಒಂದು ಅರ್ಬನ್ ಲೋಕಲ್ ಬಾಡಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ BBMP ಅಂದ್ರೆ ನಮ್ಮ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಅಂಡರ್ಗ್ರೌಂಡ್ ಟ್ರಾನ್ಸ್ಫಾರ್ಮರ್ಗಳನ್ನು ಬಳಕೆ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಅರ್ಬನ್ ಲೋಕಲ್ ಬಾಡಿ ಇವರಾಗಿರ್ತಾರೆ. ಹಾಗಿದ್ರೆ ಅಪ್ಡೇಟ್ ಏನು ಅಂದ್ರೆ BBMP ಅಥವಾ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂಡರ್ಗ್ರೌಂಡ್ ಟ್ರಾನ್ಸ್ಫಾರ್ಮರ್ ಇನಾಗ್ರೇಟೆಡ್ ಅಂದ್ರೆ ಈ ರೀತಿಯ ಮೊಟ್ಟ ಮೊದಲನೇದು. ಸೊ ಇಲ್ಲಿ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಅಂಡರ್ಗ್ರೌಂಡ್ ಅಲ್ಲಿ ಅವರು ಡಿಗ್ ಮಾಡಿ ಈ ರೀತಿಯ ಟ್ರಾನ್ಸ್ಫಾರ್ಮರ್ ಇಟ್ಟಿರ್ತಾರೆ. ಸೊ ಇದನ್ನ ಯಾವುದೇ ಪ್ಲೇಸ್ ಅಲ್ಲೂ ಕೂಡ ನಾವು ಅಳವಡಿಸಬಹುದಾಗಿರುತ್ತೆ. ಅಂದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಯಾಕಂದ್ರೆ ನಾವು ಅಂಡರ್ ಗ್ರೌಂಡ್ ಅಲ್ಲಿ ಕನೆಕ್ಟ್ ಮಾಡುವ ಕಾರಣದಿಂದ ಸೊ ಅದರಿಂದ ಯಾವುದೇ ಡಿಸಾಸ್ಟರ್ಗಳು ಸಂಭವಿಸೋದಿಲ್ಲ. ಸೊ ಯೂಶಲಿ ನಮಗೆ ರೈನಿ ಸೀಸನ್ ಅಲ್ಲಿ ಅಥವಾ ಜಾಸ್ತಿ ಮಳೆ ಬಿದ್ದಾಗ ಮರಗಳು ಬೀಳ್ತಕ್ಕಂಥದ್ದು, ಎಲೆಕ್ಟ್ರಿಸಿಟಿ ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥದ್ದು, ಈ ರೀತಿಯ ಸಾಕಷ್ಟು ಡಿಸಾಸ್ಟರ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅದೆಲ್ಲದನ್ನ ತಡೆಗಟ್ಟಲಿಕ್ಕೆ ನಾವು ಟ್ರಾನ್ಸ್ಫಾರ್ಮರ್ಗಳನ್ನು ಭೂಗತವಾಗಿ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಮನೆಗಳಲ್ಲಿ ಈ ವಾಟರ್ ಟ್ಯಾಂಕ್ ಸೊಂಪ್ ಅಂತ ನಾವೇನು ಕರಿತೇವೆ, ಸೊ ಅದನ್ನು ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಒಂದು ಕ್ಯಾಪ್ ಇರುತ್ತೆ. ಸೊ ಕ್ಯಾಪ್ನ ಪಕ್ಕದಲ್ಲಿ ಸ್ಟೇರ್ ಕೇಸ್ ಇರುತ್ತೆ. ಅಂದ್ರೆ ಆ ಸೊಂಪನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಸ್ಟೇರ್ ಕೇಸನ್ನು ಹೇಗೆ ಇಟ್ಕೊಂಡಿರ್ತೇವೆ, ಸೊ ಅದೇ ರೀತಿಯಲ್ಲಿ ಇದನ್ನು ಕೂಡ ಡಿಸೈನ್ ಮಾಡಿರ್ತಾರೆ. ಸೊ ಅದರಲ್ಲಿ ಏನಾದರೂ ವೇರ್ ಅಂಡ್ ಟೇರ್ ಆದರೆ ಅಲ್ಲಿ ಹೋಗಿ ಪರ್ಸನಲ್ ಏನಿರ್ತಾರೆ ಸೊ ಅವರು ಕೂಡ ಅದನ್ನ ಚೆಕ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ಹೊಂದಿರತಕ್ಕಂಥ ಅಂಡರ್ ಗ್ರೌಂಡ್ ಟ್ರಾನ್ಸ್ಫಾರ್ಮರ್ಗಳನ್ನು ಲೈಕ್ ದಿಸ್. ಸೊ ಈ ರೀತಿಯಾಗಿ ಒಳಗಡೆ ಹೋಗಿ ಅವರು ಚೆಕ್ ಕೂಡ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ಅಂಡರ್ ಗ್ರೌಂಡ್ ಟ್ರಾನ್ಸ್ಫಾರ್ಮರ್ಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಖ್ಯಾತಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈಗ ಸಲ್ಲಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿಯೇ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿರುತ್ತೆ. ಅಂದ್ರೆ ಈ ರೀತಿಯ ಅಂಡರ್ ಗ್ರೌಂಡ್ ಟ್ರಾನ್ಸ್ಫಾರ್ಮರ್ಗಳನ್ನು ಇದುವರೆಗೂ ಎಲ್ಲೂ ಕೂಡ ಮಾಡಿಲ್ಲ. ಸೊ ಈ ಒಂದು ಟ್ರಾನ್ಸ್ಫಾರ್ಮರ್ಗಳ ಒಂದು ಕೆಪಾಸಿಟಿ ಅಥವಾ ಸಾಮರ್ಥ್ಯ ಎಷ್ಟಿರುತ್ತೆ ಅಂದ್ರೆ 500 ಕಿಲೋವ್ಯಾಟ್ಗಳವರೆಗೂ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳು ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಭೂಮಿಯಿಂದ ಎಷ್ಟು ಅಡಿಗಳ ಕೆಳಗೆ ಇನ್ಸ್ಟಾಲ್ ಮಾಡ್ತಾರೆ ಅಂದ್ರೆ 10 ಫೀಟ್ ಅಥವಾ 10 ಅಡಿಗಳ ಕೆಳಗಡೆ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದಾದ್ಮೇಲೆ 480 ಸ್ಕ್ವೇರ್ ಫೀಟ್ ಅಷ್ಟು ಜಾಗವನ್ನ ತಗೊಳ್ತಾರೆ. ಯಾಕಂದ್ರೆ ಬರೀ ಎಕ್ವಿಪ್ಮೆಂಟ್ಗೆ ಜಾಗ ಇದ್ರೆ ಸಾಕಾಗೋದಿಲ್ಲ. ಸೊ ಅದರಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು ಅಥವಾ ವೇರ್ ಅಂಡ್ ಟೇರ್ಗಳನ್ನ ರಿಪೇರ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ 480 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಸೊ ಈ ರೀತಿಯ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನ ಭೂಮಿಯ ಒಳಗಡೆ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಇನ್ನೊಂದು ಅನುಕೂಲ ಏನು ಅಂದ್ರೆ ಪೆಡೆಸ್ಟ್ರಿಯನ್ಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಪಾದಾಚಾರಿಗಳು ಅಂತ ನಾವೇನ್ ಕರಿತೇವೆ. ಸೊ ಅವರು ಸಾಕಷ್ಟು ಬಾರಿ ಎಲೆಕ್ಟ್ರಿಸಿಟಿ ಆಕ್ಸಿಡೆಂಟ್ ಆಗಿರೋದನ್ನ ನಾವು ದಿನಪತ್ರಿಕೆಗಳಲ್ಲಿ ನೋಡಿರ್ತೀವಿ. ಸೊ ಅದನ್ನು ಕೂಡ ನಾವು ಅವಾಯ್ಡ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಈ ಕ್ಲೈಮೆಟಿಕ್ ಕಂಡೀಷನ್ಸ್ ಅಲ್ಲಿ ಯಾವಾಗ ರೈನಿ ಸೀಸನ್ ಇರುತ್ತೆ, ಸೊ ಈ ಒಂದು ಸಮಯಗಳಲ್ಲಿ ಸಾಮಾನ್ಯವಾಗಿ ಸೊ ಇಲ್ಲಿ ಡಿಸಾಸ್ಟರ್ಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಎಲೆಕ್ಟ್ರಿಸಿಟಿ ಡಿಸಾಸ್ಟರ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಹೊಸ ಪ್ರಯತ್ನಕ್ಕೆ BBMP ಮುಂಚೂಣಿಯನ್ನ ಮಾಡಿರ್ತಕ್ಕಂಥದ್ದು ಒಂದು ಉತ್ತಮವಾದ ಉದಾಹರಣೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಇವತ್ತಿನ ಮೂರನೇ ಪ್ರಶ್ನೆ, 2023ರ ಹಣಕಾಸು ವರ್ಷದೊಳಗೆ ಎಷ್ಟು ಮೆಗಾವ್ಯಾಟ್ ಗಂಟೆಗಳ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಕಾರ್ಯಸಾಧ್ಯತೆ ಅಂತರ ನಿಧಿ, ಸೊ ಇದನ್ನ ಪ್ರಾಜೆಕ್ಟ್ ನೇಮ್ ಇದಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ. ಸೊ ಪ್ರಶ್ನೆಯನ್ನ ನಾನು ಇಂಗ್ಲಿಷಲ್ಲಿ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಹೌ ಮೆನಿ ಮೆಗಾವ್ಯಾಟ್ ಅವರ್ಸ್ ಆಫ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ project are planned to be developed by financial year 2031 under the scheme for viability gap funding. ಸೊ ಈ ಒಂದು ಬ್ರಾಕೆಟ್ ಅಲ್ಲಿ ಹಾಕಿರೋದನ್ನ ನಾವು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಎನರ್ಜಿಯನ್ನು ಅಂದರೆ ವಿದ್ಯುತ್ ಶಕ್ತಿಯನ್ನು ನಾವೇನು ಡೆವಲಪ್ ಮಾಡ್ತಾ ಇದ್ದೇವೆ, ಸೊ ಅದನ್ನು ಬ್ಯಾಟರಿಗಳ ಮುಖಾಂತರ ಸ್ಟೋರೇಜ್ ಮಾಡ್ತಕ್ಕಂಥ ಎಷ್ಟು ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ತಕ್ಕಂಥ ಟಾರ್ಗೆಟನ್ನು 2031ರ ಫಿನಾನ್ಷಿಯಲ್ ಇಯರ್ ಒಳಗಡೆಗೆ ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 4000 ಮೆಗಾವ್ಯಾಟ್ಸ್ ಅಷ್ಟು ವಿದ್ಯುತ್ತನ್ನು ಸ್ಟೋರ್ ಮಾಡ್ತಕ್ಕಂಥ ಒಂದು
ಟಾರ್ಗೆಟನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಿರುತ್ತೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು ಅಂದರೆ, ಸೊ ನಮ್ಮ ಭಾರತ ದೇಶ ಬೈ 2030 2030 ವೇಳೆಗೆ 50% ಆಫ್ ದಿ ಎನರ್ಜಿ ಅಂದರೆ ನಾವು ಬಳಕೆ ಮಾಡ್ತಕ್ಕಂಥ 50%ಕ್ಕಿಂತ ಹೆಚ್ಚು ಶಕ್ತಿಯನ್ನು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ತಯಾರಿ ಮಾಡಬೇಕಂತಕ್ಕಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ. ಸೊ ಈ ಒಂದು ಟಾರ್ಗೆಟನ್ನು ನಾವು ರೀಚ್ ಮಾಡಬೇಕಾಗಿದ್ರೆ ನಮ್ಮ ಸ್ಟೋರೇಜ್ ಕೆಪಾಸಿಟಿಯನ್ನು ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ 2031 ಒಳಗೆ 4000 ಮೆಗಾವ್ಯಾಟ್ಸ್ ಅಷ್ಟು ಬ್ಯಾಟರಿ ಸ್ಟೋರೇಜ್ ಮಾಡ್ತಕ್ಕಂಥ ಒಂದು ಹೊಸ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಅಪ್ಡೇಟ್ ಏನು ಅಂದರೆ, ಸ್ಕೀಮ್ ಫಾರ್ ಬಿಲ್ಡಿಂಗ್ ರೋಬಸ್ಟ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಬ್ಯಾಕ್ ಬೋನ್. ಸೊ ನಮ್ಮ ಭಾರತ ದೇಶದಲ್ಲಿ ಈ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಅಂತ ನಾವೇನು ಕರಿತೇವೆ, ಸೊ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ತಕ್ಕಂಥ ಒಂದು ಟಾರ್ಗೆಟನ್ನು ಈಗ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಇದರ ಬಗ್ಗೆ ನಾವು ಅಪ್ಡೇಟ್ಸನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋದಾದರೆ, ಸೊ ಯೂನಿಯನ್ ಕ್ಯಾಬಿನೆಟ್ ಈ ಒಂದು ಪ್ರಾಜೆಕ್ಟನ್ನು ಅಪ್ರೂವ್ ಮಾಡ್ಕೊಂಡಿರುತ್ತೆ. ಸೊ ಈ ಪ್ರಾಜೆಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ವಯಬಲ್ ಗ್ಯಾಪ್ ಫಂಡಿಂಗ್ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನು ನಾವು VGF ಅಂತ ಕರಿತೇವೆ. ಸೊ ಈ ಒಂದು ವಯಬಲ್ ಗ್ಯಾಪ್ ಫಂಡಿಂಗ್, ಸೊ ಇದನ್ನು ಕಾರ್ಯಸಾಧ್ಯತೆ ಅಂತರ ನಿಧಿ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಸಾಧ್ಯತೆ ಅಂತರ ನಿಧಿ ಈ ಒಂದು ಪ್ರಾಜೆಕ್ಟ್ನ ಕೆಳಗಡೆ ದೇ ಆರ್ ಪ್ಲಾನಿಂಗ್ ಟು ಕ್ರಿಯೇಟ್ ರೋಬಸ್ಟ್ ಸ್ಟೋರೇಜ್ ಸಿಸ್ಟಮ್. ಅಂದರೆ ರೋಬಸ್ಟ್ ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂಥ ಅಥವಾ ಜಾಸ್ತಿ ಶಕ್ತಿಯನ್ನು ಸ್ಟೋರೇಜ್ ಮಾಡ್ತಕ್ಕಂಥ ಒಂದು ಬ್ಯಾಟರಿ ಸಿಸ್ಟಮನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಇಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಯೋಜನೆಯ ಪ್ರಕಾರ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್, ಸೊ ನಾನು ಪ್ರಶ್ನೆಯಲ್ಲೇ ಹೇಳಿರುವ ಹಾಗೆ 4000 ಮೆಗಾವ್ಯಾಟ್ ಅವರ್ಸ್ ಅಷ್ಟು ಬ್ಯಾಟರಿ ಸ್ಟೋರೇಜ್, ಇದನ್ನು ನಾವು BESS ಅಂತ ಕರಿತೇವೆ. BESS ಅಂದರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಒಂದು ಬ್ಯಾಟರಿಗಳ ಮುಖಾಂತರ ವಿದ್ಯುತ್ ಶಕ್ತಿಯನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಫಿನಾನ್ಷಿಯಲ್ ಇಯರ್ 2031 ಒಳಗೆ ಸೊ ಇಷ್ಟು ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 3. ಸೊ ಇವತ್ತಿನ ಮೂರನೇ ಪ್ರಶ್ನೆ, ಮ್ಯಾನ್ಮಾರ್ ಬದಲಿಗೆ 2026 ವೇಳೆಗೆ ಆಸಿಯಾನ್ ಶೃಂಗಸಭೆಯ ಅಧ್ಯಕ್ಷ ಸ್ಥಾನವನ್ನು ಯಾವ ದೇಶವು ಹೊಂದಿರುತ್ತದೆ? ಅಂದರೆ ನಿನ್ನೆ ಅಷ್ಟೇ ನಾವು ಆಸಿಯಾನ್ಗೆ ಸಂಬಂಧಪಟ್ಟಂತೆ ಶೃಂಗಸಭೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ವರ್ಷ ಅಂದರೆ 2023ನೇ ಇಸ್ವಿಯಲ್ಲಿ ಈ ಒಂದು ಶೃಂಗಸಭೆ ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೀತಾ ಇದೆ. ಸೊ ಅದೇ ರೀತಿ 2026ರಲ್ಲಿ ಅದು ಮ್ಯಾನ್ಮಾರ್ನಲ್ಲಿ ನಡಿಬೇಕಾಗಿತ್ತು. ಅಂದರೆ ಆಸಿಯಾನಲ್ಲಿ 10 ಕಂಟ್ರೀಸ್ ಇರ್ತವೆ. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಅದು ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ, ಆಲ್ಫಾಬೆಟಿಕಲ್ ಅಂದರೆ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಆಸಿಯಾನ್ ಶೃಂಗಸಭೆಗಳು ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಮೂವ್ ಆಗುತ್ತೆ. ಬಟ್ 2026ರಲ್ಲಿ ಅದು ಮ್ಯಾನ್ಮಾರ್ನಲ್ಲಿ ಆಗಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾನ್ಮಾರ್ನಲ್ಲಿ ಈಗ ಇರ್ತಕ್ಕಂಥ ಒಂದು ಅನ್ರೆಸ್ಟ್ ಏನಿದೆ, ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಿವಿಲಿಯನ್ ವಾರ್ ಏನಿದೆ, ಸೊ ಆ ಒಂದು ಕಾರಣಗಳಿಂದ ಅದನ್ನ ಬೇರೆ ಪ್ರದೇಶಕ್ಕೆ ಮೂವ್ ಮಾಡಿರ್ತಾರೆ. ಆ ಬೇರೆ ಪ್ರದೇಶ ಯಾವುದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಲಿಪೈನ್ಸ್ಗೆ ಆ ಒಂದು ಲೊಕೇಶನ್ ಅನ್ನ ಶಿಫ್ಟ್ ಮಾಡಿರ್ತಾರೆ. ಹಾಗಿದ್ರೆ ಸೊ ಇವತ್ತಿನ ಅಪ್ಡೇಟ್ ಏನು ಅಂದರೆ, ಇದು ಕೂಡ ಮತ್ತೊಮ್ಮೆ ಆಸಿಯಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಆಸಿಯಾನ್ ರಿಪ್ಲೇಸಸ್ ಮ್ಯಾನ್ಮಾರ್ ವಿತ್ ಫಿಲಿಪೈನ್ಸ್ ಆಸ್ 2026 ಚೇರ್. ಅಂದರೆ 2026ರ ಅಧ್ಯಕ್ಷ ರಾಷ್ಟ್ರವಾಗಿ ಮ್ಯಾನ್ಮಾರ್ ಬದಲಾಗಿ ಮತ್ತೊಮ್ಮೆ ಫಿಲಿಪೈನ್ಸ್ಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರ್ತಾರೆ. ಸೊ ನಿನ್ನೆ ಅಷ್ಟೇ ನಾವು ಡಿಸ್ಕಸ್ ಮಾಡಿದ್ದು 43ನೇ ಆಸಿಯಾನ್ ಶೃಂಗಸಭೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಸಿಯಾನ್ ಕಂಟ್ರೀಸ್ ಯಾವ್ದ್ಯಾವುದು ಅಂತ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಶೃಂಗಸಭೆಯಲ್ಲಿ ಯಾವ ಯಾವ ಆಬ್ಜೆಕ್ಟಿವ್ಸ್ ಮೇಲೆ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಎಲ್ಲ ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಿದ್ರೆ ಈ ಒಂದು ಅಪ್ಡೇಟ್ನ ಪ್ರಕಾರ 2026ರಲ್ಲಿ ನಡಿಬೇಕಾಗಿರ್ತಕ್ಕಂಥ ಅಥವಾ ಅದರ ಸಮಿಟ್ ಆಗಿರ್ಬೋದು, ಅಂದರೆ ಶೃಂಗಸಭೆ ಆಗಿರ್ಬೋದು ಅಥವಾ ಅದರ ಅಧ್ಯಕ್ಷ ಸ್ಥಾನವಾಗಿರ್ಬೋದು, ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ಒಬ್ಬರ ಕಡೆಯಲ್ಲೇ ಇರುತ್ತೆ. ಯಾರು ಪ್ರೆಸಿಡೆನ್ಸಿಯನ್ನು ಹೊಂದಿರ್ತಾರೆ ಆ ಒಂದು ರಾಷ್ಟ್ರದಲ್ಲಿ ಶೃಂಗಸಭೆಯನ್ನು ನಡೆಸ್ತಕ್ಕಂಥದ್ದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರುತ್ತೆ. ಸೊ 2026ರಲ್ಲಿ ಮ್ಯಾನ್ಮಾರ್ನ ಬದಲಾಗಿ ಇದನ್ನು ಫಿಲಿಪೈನ್ಸ್ನಲ್ಲಿ ಹೆಲ್ಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಚೇರ್ಮನ್ ಆಫ್ ಆಸಿಯಾನ್ ಗ್ರೂಪ್ ಏನಿರುತ್ತೆ ಅದು ವರ್ಷದಿಂದ ವರ್ಷಕ್ಕೆ ರೊಟೇಟ್ ಆಗ್ತಾ ಇರುತ್ತೆ. ಯಾವ ಆಧಾರದ ಮೇಲೆ ರೊಟೇಟ್ ಆಗುತ್ತೆ ಅಂದರೆ ಇಂಗ್ಲಿಷ್ ಆಲ್ಫಾಬೆಟ್ ಏನಿರುತ್ತೆ ಆ ಒಂದು ಆಲ್ಫಾಬೆಟ್ನ ಆಧಾರದ ಮೇಲೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಅದು ಮೂವ್ ಆಗ್ತಾ ಇರುತ್ತೆ. ಹಾಗಿದ್ರೆ
ಮ್ಯಾನ್ಮಾರಲ್ಲಿ ಯಾಕೆ ಅದನ್ನು ಮಾಡ್ತಾ ಇಲ್ಲ, ಮ್ಯಾನ್ಮಾರಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದರೆ, ಸೊ ನೀವು ದಿನಪತ್ರಿಕೆಗಳನ್ನು ಓದ್ತಾ ಇದ್ರೆ ಗೊತ್ತಿರುತ್ತೆ. ಸೊ ಮ್ಯಾನ್ಮಾರ್ನಲ್ಲಿ ಸಾಕಷ್ಟು ಅನ್ರೆಸ್ಟ್ ಆಗ್ತಾ ಇರ್ತಕ್ಕಂಥ ಒಂದು ಸುದ್ದಿಗಳನ್ನು ನಾವು ಓದಿರ್ತೇವೆ. ಸೊ ಈ ಒಂದು ಅನ್ರೆಸ್ಟ್ ಆಗಿರ್ತಕ್ಕಂಥ ಕಾರಣದಿಂದ ಅವರ ಅಧ್ಯಕ್ಷತೆಯನ್ನು ಕೂಡ ಕ್ಯಾನ್ಸಲ್ ಮಾಡಿರ್ತಾರೆ. ಬಟ್ ಅದನ್ನು ಕಡಿಮೆ ಮಾಡಲಿಕ್ಕೆ ಒಂದು ರೆಸಲ್ಯೂಷನನ್ನು ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಆ ಒಂದು ರೆಸಲ್ಯೂಷನನ್ನು ನಾವೇನಂತ ಕರಿತೀವಿ ಅಂದರೆ 5 ಪಾಯಿಂಟ್ ಕನ್ಸೆನ್ಸಸ್ ಅಂತ ಕರಿತೇವೆ. ಆ 5 ಪಾಯಿಂಟ್ಸ್ ಏನು ಅಂತ ಯಾವ ಪೇಪರಲ್ಲೂ ಕೊಟ್ಟಿಲ್ಲ. ಸೊ ಮ್ಯಾನ್ಮಾರ್ನಲ್ಲಿ ಇರ್ತಕ್ಕಂಥ ಒಂದು ಅನ್ರೆಸ್ಟನ್ನು ಕಡಿಮೆ ಮಾಡಲಿಕ್ಕೆ 5 ಪಾಯಿಂಟ್ಗಳ ಒಂದು ಕನ್ಸೆನ್ಸಸ್ಸನ್ನು ಕೂಡ ಅವರು ಡಿಸ್ಕಸ್ ಮಾಡಿರ್ತಾರೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ 5PC ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ನ ಜೊತೆಗೆ ಒಂದು ಟರ್ಮಿನಾಲಜಿ ಕೂಡ ನಮಗೆ ಗೊತ್ತಿರಬೇಕು. ಈ ಒಂದು ಟರ್ಮಿನಾಲಜಿಯನ್ನು ನಾವೇನಂತ ಕರಿತೀವಿ ಅಂದರೆ ತತ್ ಮಾಧವ್ ಅಂತ ಕರಿತೇವೆ. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ತತ್ ಮಾಧವ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಈ ಒಂದು ಪದ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದಾಗಿರುತ್ತೆ. ತತ್ ಮಾಧವ್ ಅಂತಕ್ಕಂಥದ್ದು ಮ್ಯಾನ್ಮಾರ್ನಲ್ಲಿರ್ತಕ್ಕಂಥ ಆರ್ಮ್ಡ್ ಫೋರ್ಸಸ್ ಅಥವಾ ಮ್ಯಾನ್ಮಾರ್ನಲ್ಲಿರ್ತಕ್ಕಂಥ ಸಶಸ್ತ್ರ ಪಡೆಗಳನ್ನು ನಾವೇನಂತ ಕರಿತೀವಿ ಅಂದರೆ ತತ್ಮದಾವ್ ಅಂತ ಕರಿತೇವೆ. ಸೊ ಆ 5 ಪಾಯಿಂಟ್ ರೆಸಲ್ಯೂಷನ್ ಏನಿದೆ, ಆ 5 ಪಾಯಿಂಟ್ ರೆಸಲ್ಯೂಷನಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ ಏನು ಅಂದರೆ ಮ್ಯಾನ್ಮಾರ್ನಲ್ಲಿರ್ತಕ್ಕಂಥ ಈ ಒಂದು ಅನ್ರೆಸ್ಟನ್ನು ಕಡಿಮೆ ಮಾಡಲಿಕ್ಕೆ ಈ ತತ್ ಮಾಧವ್ ಅಂತ ನಾವೇನು ಕರಿತೇವೆ, ಸೊ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಅಥವಾ ಇನ್ನಷ್ಟು ಬೆಂಬಲವನ್ನು ಕೊಡ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಈ ತತ್ ಮಾಧವ್ ಅಂತಕ್ಕಂಥ ಒಂದು ಪದವನ್ನು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಆಸಿಯನ್ಗೆ ಸಂಬಂಧಪಟ್ಟಂತೆ ನಾನು ನಿನ್ನೆ ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಾವಿವತ್ತು ಕೇಳ್ತಾ ಇದ್ದೇವೆ. ಹೂ ಆರ್ ದಿ ಫೌಂಡಿಂಗ್ ಮೆಂಬರ್ಸ್ ಆಫ್ ಆಸಿಯನ್? ಅಂದರೆ ಆಸಿಯನ್ನನ್ನು ಸ್ಥಾಪನೆ ಮಾಡಿದಾಗ ಸಂಸ್ಥಾಪನಾ ರಾಷ್ಟ್ರಗಳು ಯಾವ್ದ್ಯಾವ್ದಿದ್ವು ಅನ್ನೋದನ್ನು ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸೊ ಇವತ್ತಿನ ಪ್ರಶ್ನೆ ಸಂಖ್ಯೆ 6, ಆಕ್ರಮಣಕಾರಿ ಪ್ರಭೇದಗಳು ಯಾವುವು? ಸೊ ವಾಟ್ ಆರ್ ಇನ್ವೇಸಿವ್ ಸ್ಪೀಶೀಸ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇನ್ವೇಸಿವ್ ಸ್ಪೀಶೀಸ್ ಅಂದರೆ ಪರಿಸರ, ಆರ್ಥಿಕತೆ ಅಥವಾ ಮಾನವನ ಆರೋಗ್ಯಕ್ಕೆ ಹಾನಿ ಮಾಡುವ ಸ್ಥಳೀಯವಲ್ಲದ ಪ್ರಭೇದಗಳು. ಐ ಮೀನ್ ಟು ಸೇ ನಾನ್ ನೇಟಿವ್ ಸ್ಪೀಶೀಸ್ ದಟ್ ಹಾರ್ಮ್ ದಿ ಎನ್ವೈರನ್ಮೆಂಟ್, ಎಕಾನಮಿ ಆ್ಯಂಡ್ ಹ್ಯೂಮನ್ ಹೆಲ್ತ್. ಅಂದರೆ ಬರೀ ನಮ್ಮ ಪರಿಸರಕ್ಕೆ ಮಾತ್ರ ಹಾನಿ ಆಗೋದಿಲ್ಲ, ನಮ್ಮ ಎಕಾನಮಿ ಮೇಲೆ ಕೂಡ ಅವು ಪರಿಣಾಮವನ್ನು ಬೀರುತ್ತೆ. ಅಂದರೆ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ, ಅದಾದಮೇಲೆ ಮಾನವನ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸೊ ಈ ರೀತಿಯ ಒಂದು ಪ್ರಭೇದಗಳನ್ನು ನಾವೇನಂತ ಕರಿತೀವಿ ಅಂದರೆ ಆಕ್ರಮಣಕಾರಿ ಪ್ರಭೇದಗಳು ಅಥವಾ ಇನ್ವೇಸಿವ್ ಸ್ಪೀಶೀಸ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಇನ್ವೇಸಿವ್ ಸ್ಪೀಶೀಸ್ ಬಗ್ಗೆ ನಾನು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಇದು ಯೂಶಲಿ ಮೇನ್ಸ್ ಬರೀತಕ್ಕಂಥವ್ರಿಗೆ ಅಥವಾ ಎಸ್ಸೆ ರೈಟಿಂಗ್ ಬರೀಲಿಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಎನ್ವೈರನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಖಂಡಿತವಾಗಿ ಈ ಆರ್ಟಿಕಲ್ ನಿಮಗೆ ಹ್ಯಾಂಡಿ ಆಗಿರುತ್ತೆ. ಸೊ ಇನ್ವೇಸಿವ್ ಸ್ಪೀಶೀಸ್ ಬಗ್ಗೆ ಒಂದು ಆರ್ಟಿಕಲ್ ರಿಲೀಸ್ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದನ್ನು ನೀವು ಕೂಡ ನೋಡಿರ್ತೀರ. ಅಂದರೆ ತುಂಬ ಕಲುಷಿತವಾಗಿರ್ತಕ್ಕಂಥ ಕೆರೆಗಳಲ್ಲಿ ಈ ರೀತಿಯಾಗಿ ಗ್ರೀನ್ ಕಲರ್ ಆಗಿರ್ತಕ್ಕಂಥ ಸಸ್ಯಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಹಯಾಸಿಂತ್ ಅಂತ ಕರಿತೇವೆ. ಸೊ ಇದು ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯಧಿಕವಾಗಿ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಇನ್ವೇಸಿವ್ ಸ್ಪೀಶೀಸ್ ಆಗಿರುತ್ತೆ. ಈ ಒಂದು ಇನ್ವೇಸಿವ್ ಸ್ಪೀಶೀಸ್ ಏನು ಮಾಡಿರುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ನೇಟಿವ್ ಪ್ಲಾಂಟ್ಸ್ ಏನಿರುತ್ತೆ ಅದನ್ನೆಲ್ಲ ಸಾಯಿಸಾಕುತ್ತೆ. ಐ ಮೀನ್ ಟು ಸೇ ಬೇರೆ ಯಾವ ಜೀವಿಗಳನ್ನು ಕೂಡ ಬೆಳಿಲಿಕ್ಕೆ ಅದು ಅವಕಾಶ ಮಾಡಿಕೊಡೋದಿಲ್ಲ. ಆ ರೀತಿಯ ಪ್ರಭೇದವನ್ನು ನಾವೇನಂತ ಕರಿತೀವಿ ಅಂದರೆ ಇನ್ವೇಸಿವ್ ಸ್ಪೀಶೀಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನೀವು ಇನ್ನೊಂದು ಅಪ್ಡೇಟನ್ನು ನೋಡಿರ್ಬೋದು. ಈಗ ಮಲೇರಿಯಾ ಬರ್ತಕ್ಕಂಥದ್ದು ಫೀಮೇಲ್ ಅನಾಫಿಲಿಸ್ ಮೆಸ್ಕಿಟೋ ಇಂದ ಬರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಗ್ಯಾಂಬೂಸಿಯಾ ಫಿಶ್ ಅನ್ನೋದನ್ನು ಅಂಗನವಾಡಿಗಳ ಮುಖಾಂತರ ಓಪನ್ ವಾಟರ್ ಸೆಲ್ಲಲ್ಲಿರುತ್ತೆ ಅದರೊಳಗಡೆ ರಿಲೀಸ್ ಮಾಡ್ತಾರೆ. ಸೊ ಅದು ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೆ ಮೆಥಡ್ ಅಂತ ಅನಿಸಿತ್ತು. ಬಟ್ ಇವಾಗ ಫೈಂಡ್ ಔಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಏನು ಅಂದರೆ ಈ ಗಾಂಬೂಸಿಯಾ ಫಿಶ್ ಅಂತಕ್ಕಂಥದ್ದು ಕೂಡ ಒಂದು ಇನ್ವೇಸಿವ್ ಸ್ಪೀಶೀಸ್ ಆಗಿರುತ್ತೆ. ಸೊ ಇದೇನು ಮಾಡ್ತಾ ಇದೆ ಅಂದರೆ ಇಲ್ಲಿರ್ತಕ್ಕಂಥ ನೇಟಿವ್ ಫಿಶ್ ಏನಿರುತ್ತೆ ಸೊ ಅದನ್ನು ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ಇಲ್ಲ. ಸೊ ಒಂದು ಕಡೆ ನಮ್ಗೆ ಅಡ್ವಾಂಟೇಜ್ ಇದೆ, ಸೊ ಇನ್ನೊಂದು ಕಡೆ ಅದೇ ಫಿಶಿಂದ ನಾವು ಡಿಸ್ಅಡ್ವಾಂಟೇಜನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಾವು ಕ್ಯಾಲ್ಕುಲೇಟಿವ್ ಆಗಿ ಅದರ ಬಳಕೆಯನ್ನು ನಾವು ಆಲೋಚನೆ ಮಾಡಬೇಕಾಗಿರುತ್ತೆ. ಸೊ ಆಂಧ್ರ ಪ್ರದೇಶದಲ್ಲಿ ಒಂದು ಗಾಂಬೂಸಿಯಾ ಫಿಶನ್ನು ತುಂಬ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿರೋ ಕಾರಣದಿಂದ ಸೊ ಅಲ್ಲಿರ್ತಕ್ಕಂಥ ನೇಟಿವ್ ಫಿಶಸ್ ಮೇಲೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಬಹಳ ಜಾಸ್ತಿ ಇಲ್ಲಿ ನೋಡ್ಬೋದಾಗಿರುತ್ತೆ. ಅದರಿಂದ ಇನ್ವೇಸಿವ್ ಸ್ಪೀಶೀಸ್ ಅಥವಾ ಏಲಿಯನ್ ಸ್ಪೀಶೀಸ್ ಅಂತ ನಾವೇನು ಕರಿತೇವೆ. ಏಲಿಯನ್ ಅಂದರೆ ಸೊ ಈ ಒಂದು ಭಾಗಕ್ಕೆ ನಮ್ಮ ಜಿಯೋಗ್ರಫಿಕಲ್ ಏರಿಯಾ ಅಥವಾ ಭೌಗೋಳಿಕ ಪ್ರದೇಶಕ್ಕೆ ಅವು ನೇಟಿವ್ ಆಗಿರೋದಿಲ್ಲ, ಸ್ಥಳೀಯವಾಗಿರೋದಿಲ್ಲ. ಬೇರೊಂದು ದೇಶದಿಂದ ಬಂದಿರತಕ್ಕಂಥ ಒಂದು ಜಾತಿಗಳನ್ನು ನಾವು ಏಲಿಯನ್ ಸ್ಪೀಶೀಸ್ ಅಂತ ಕರಿತೇವೆ. ಸೊ ಈ ಸ್ಪೀಶೀಸ್ಗಳು ಇಲ್ಲಿರ್ತಕ್ಕಂಥ ನೇಟಿವ್ ಕ್ರಾಪ್ಸ್ಗಳನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಸೊ
ಆಸ್ ಪರ್ ದಿ ನ್ಯೂ ರಿಪೋರ್ಟ್ ಅಂದರೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಹೊಸ ವರದಿಯ ಪ್ರಕಾರ ನಂಬರ್ ಆಫ್ ಇನ್ವೇಸಿವ್ ಏಲಿಯನ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ ಸ್ಪೀಶೀಸ್ ಇನ್ವೇಡಿಂಗ್ ಅಟ್ ಅನ್ಪ್ರೆಸಿಡೆಂಟೆಡ್ ರೇಟ್ಸ್. ಅನ್ಪ್ರೆಸಿಡೆಂಟ್ ಅಂದರೆ ನಾವು ಊಹೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಆ ಒಂದು ದರದಲ್ಲಿ ಈ ಒಂದು ಅತಿಕ್ರಮಣ ಪ್ರಭೇದಗಳು ಅಥವಾ ಏಲಿಯನ್ ಅಂದರೆ ಬೇರೊಂದು ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಪ್ರಭೇದಗಳು ಅತ್ಯಂತ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇರೋದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಪರಿಸರ ವ್ಯವಸ್ಥೆಗೆ ಒಂದು ಮಾರಕವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಏಲಿಯನ್ ಸ್ಪೀಶೀಸ್ ಏನಿದೆ, ದೇ ಆರ್ ಗೋಯಿಂಗ್ ಟು ಅಫೆಕ್ಟ್ ದಿ ಗ್ರೌಂಡ್ ಆಫ್ ನೇಟಿವ್ ಸ್ಪೀಶೀಸ್, ಅಫೆಕ್ಟಿಂಗ್ ದ ಇಕೋಸಿಸ್ಟಮ್ ಫಂಕ್ಷನ್, ಗೂಡ್ಸ್ ಅಂಡ್ ಸರ್ವೀಸಸ್. ಅಂದರೆ ಇದರಿಂದ ನಮಗಾಗ್ತಕ್ಕಂಥ ಪ್ರಾಬ್ಲಮ್ ಏನು ಅಂದರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಜಾತಿಗಳನ್ನು, ಅಂದರೆ ಈ ಒಂದು ಅನ್ಯ ಜಾತಿಗಳು ಅಂತ ನಾವೇನು ಕರಿತೇವೆ, ಸೊ ಇವು ಪರಿಸರ ವ್ಯವಸ್ಥೆಯ ಕಾರ್ಯವನ್ನು ಅವು ಸ್ಪಾಯ್ಲ್ ಮಾಡ್ತಾ ಇದ್ದಾವೆ. ಅದಾದಮೇಲೆ ಸರಕು ಸೇವೆಗಳ ಮೇಲೆ ಮತ್ತು ಸ್ಥಳೀಯವಾದ ಪ್ರಭೇದಗಳ ಬೆಳವಣಿಗೆಯ ಮೇಲೆ ಒಂದು ದುಷ್ಪರಿಣಾಮ ಬೀಳ್ತಕ್ಕಂಥ ಒಂದು ಸ್ಪೀಶೀಸ್ಗಳನ್ನು ನಾವು ಅನ್ಯ ಜಾತಿಗಳು ಅಥವಾ ಅನ್ಯ ಪ್ರಭೇದಗಳು ಅಂತ ಕರಿತೇವೆ. ಸೊ ಇದರಲ್ಲಿ ಪ್ರಮುಖವಾಗಿ ಜಾಸ್ತಿ ಅಫೆಕ್ಟ್ ಆಗಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಕೇರಳ ರಾಜ್ಯ ಅತ್ಯಂತ ಹೆಚ್ಚಾಗಿ ಅಫೆಕ್ಟ್ ಆಗಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಒಂದು ಸ್ಪೀಶೀಸ್ ಅಂದರೆ ಪ್ರಮುಖವಾಗಿ ಆ ಒಂದು ಭಾಗದಲ್ಲಿ ಇನ್ವೇಡ್ ಆಗಿರ್ತಕ್ಕಂಥ ಏಲಿಯನ್ ಸ್ಪೀಶೀಸ್ ಯಾವುದು ಅಂದರೆ ಕೆರಿಬಿಯನ್ ಫಾಲ್ಸ್ ಮಸಲ್ಸ್ ಅಂತ ಕರಿತೇವೆ. ಸೊ ಈ ಒಂದು ಕೆರಿಬಿಯನ್ ಫಾಲ್ಸ್ ಮಸಲ್ಸ್ ಅಂತಕ್ಕಂಥದ್ದು ಆ ಒಂದು ಭಾಗದಲ್ಲಿರ್ತಕ್ಕಂಥ ಮೀನುಗಾರಿಕೆ ಮೇಲೆ ಹೆಚ್ಚಾಗಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಕಾರಣ ಏನಂದರೆ ಅಲ್ಲಿರ್ತಕ್ಕಂಥ ಕ್ಲಾಮ್ಸ್ ಅಂತ ಕರಿತೇವೆ ಮತ್ತು ಅಲ್ಲಿರ್ತಕ್ಕಂಥ ಓಯಿಸ್ಟರ್ಸ್ ಅಂತ ಕರಿತೇವೆ, ಅದನ್ನು ನಾವು ಸಿಂಪಿಗಳು ಅಂತ ಕರಿತೇವೆ. ಈ ಕ್ಲಾಮ್ಸ್ ಮತ್ತು ಸಿಂಪಿಗಳು ಅಂತಕ್ಕಂಥ ಜೀವಿಗಳು ಕೇರಳಗೆ ನೇಟಿವ್ ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಪ್ರಭೇದಗಳಾಗಿರ್ತವೆ. ಸೊ ಯಾವಾಗ ಈ ಒಂದು ಕೆರಿಬಿಯನ್ ಫಾಲ್ಸ್ ಮಸಲ್ಸ್ ಅಲ್ಲಿಗೆ ಮೈಗ್ರೇಟ್ ಆಗಿದೆ, ಸೊ ಇದು ಅಲ್ಲಿ ನೇಟಿವ್ ಆಗಿರ್ತಕ್ಕಂಥ ಈ ಒಂದು ಕ್ಲಾಮ್ಸ್ಗಳನ್ನು ಮತ್ತು ಸಿಂಪಿಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಬೆಳವಣಿಗೆಯನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಏಲಿಯನ್ ಸ್ಪೀಶೀಸ್ಗಳಿಂದ ತುಂಬ ಇಂಪ್ಯಾಕ್ಟ್ ಆಗಿರ್ತಕ್ಕಂಥ ರಾಜ್ಯ ಕೇರಳ ರಾಜ್ಯವಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಸ್ಪೀಶೀಸನ್ನು ನಾವು ಮೈಟಿಲೋಪ್ ಸಿಲೆಸಾಲಿ ಅಂತ ಕರಿತೇವೆ. ಸೊ ಇದು ಸ್ವಲ್ಪ ಟೆಕ್ನಿಕಲ್ ಅಥವಾ ಸೈಂಟಿಫಿಕ್ ಟರ್ಮ್ ಆಗಿರುತ್ತೆ. ಸೊ ಇದು ಮೂಲತಃ ಅಂದರೆ ಈ ಒಂದು ಜೀವಿ ಏನಿರುತ್ತೆ ಇದು ಬೇಸಿಕಲಿ ಎಲ್ಲಿಗೆ ಸೇರಿರ್ತಕ್ಕಂಥದ್ದು ಅಂದರೆ ದಕ್ಷಿಣ ಮತ್ತು ಮಧ್ಯ ಅಮೆರಿಕದ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಕರಾವಳಿಯಿಂದ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇಟ್ ಈಸ್ ಬಿಲೀವ್ ಟು ಬಿ ಇಟ್ ಹ್ಯಾಸ್ ಅರೈವ್ ಟು ಇಂಡಿಯಾ ಆರ್ ಕೇರಳ ಫ್ರಮ್ ಅಟ್ಲಾಂಟಿಕ್ ಆ್ಯಂಡ್ ಪೆಸಿಫಿಕ್ ಕೋಸ್ಟ್ ಆಫ್ ಸೌತ್ ಆ್ಯಂಡ್ ಸೆಂಟ್ರಲ್ ಅಮೆರಿಕಾ. ಸೊ ಯೂಶಲಿ ಈ ಒಂದು ಸೌತ್ ಮತ್ತು ಸೆಂಟ್ರಲ್ ಅಮೆರಿಕಾ, ಪರ್ಟಿಕ್ಯುಲರ್ಲಿ ಈ ಒಂದು ಸೌತ್ ಅಮೆರಿಕಾದಲ್ಲಿ ಇನ್ನೊಂದು ಇನ್ವೇಸಿವ್ ಸ್ಪೀಶೀಸ್ ಇದೆ, ಅದನ್ನು ನಾವು ಕುಡ್ಜು ಅಂತ ಕರಿತೇವೆ. ಸೊ ನೀವು ಸ್ವಲ್ಪ ಗೂಗಲ್ ಮಾಡಿ ನೋಡ್ಬೋದಾಗಿರುತ್ತೆ. ಕುಡ್ಜು ಅಂತಕ್ಕಂಥ ಒಂದು ಸಸ್ಯ ನಮ್ಮ ಭಾರತ ದೇಶದಲ್ಲಿ ಹಯಾಸಿಂತ್ ಅಂತ ನಾವೇನು ಕರಿತೇವೆ, ಸೊ ಆ ರೀತಿಯಾಗಿ ಈ ಸೌತ್ ಅಮೆರಿಕಾದಲ್ಲಿ ನಾವು ಈ ಕುಡ್ಜು ಅಂತಕ್ಕಂಥ ಒಂದು ಬೆಳೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಕೂಡ ಏನು ಮಾಡಿದೆ ಅಂದರೆ ಅಲ್ಲಿರ್ತಕ್ಕಂಥ ನೇಟಿವ್ ಸ್ಪೀಶೀಸನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇರ್ತಕ್ಕಂಥ ಒಂದು ಸಸ್ಯವಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಸಸ್ಯಗಳು ಅಥವಾ ಈ ಒಂದು ಇನ್ವೇಸಿವ್ ಸ್ಪೀಶೀಸ್ ಅಂತಕ್ಕಂಥದ್ದು ಹೇಗೆ ಬೇರೊಂದು ದೇಶದಿಂದ ನಮ್ಮ ದೇಶಕ್ಕೆ ಬರುತ್ತೆ, ಯಾವ ಮುಖಾಂತರದಿಂದ ಅವು ಬರುತ್ತೆ ಅಂದರೆ ದೇ ಮೇ ಹ್ಯಾವ್ ಟ್ರಾವೆಲ್ ಟು ಇಂಡಿಯಾ ವಯಾ ಶಿಪ್ಸ್ ಅಂಡ್ ಲೇಟರ್ ಸ್ಪ್ರೆಡಿಂಗ್ ಟು ದಿ ಎಸ್ಚುರೀಸ್. ಅಂದರೆ ದೋಣಿಗಳ ಮುಖಾಂತರ ಅಥವಾ ಹಡಗುಗಳ ಮುಖಾಂತರ ಅವು ನಮ್ಮ ಭಾರತ ದೇಶಕ್ಕೆ ಸ್ಪ್ರೆಡ್ ಆಗಿರುತ್ತೆ. ಮತ್ತು ಎಸ್ಚುರೀಸ್ ಅಂತ ನಾವೇನು ಕರಿತೀವಿ ಅಂದರೆ ನದಿ ಮುಖಗಳು. ನದಿ ಮುಖ ಅಂದರೆ ಈ ಫ್ರೆಶ್ ವಾಟರ್ ಮತ್ತು ಸಿ ವಾಟರ್ ಎರಡೂ ಕೂಡ ಕಂಬೈನ್ ಆದಾಗ ಆ ಟ್ರಾನ್ಸಿಷನ್ ಝೋನ್ ಅಥವಾ ಪರಿವರ್ತನಾ ವಲಯ ಏನಿರುತ್ತೆ, ಸೊ ಅದನ್ನು ನಾವು ಎಸ್ಚುರಿ ಅಂತ ಕರಿತೇವೆ. ಸೊ ಎಸ್ಚುರಿ ಅಂತಕ್ಕಂಥದ್ದು ಒಂದು ಜಾಸ್ತಿ ಬಯೋಡೈವರ್ಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸ್ಥಳವಾಗಿರುತ್ತೆ. ಕಾರಣ ಏನಂದರೆ ಅಲ್ಲಿರ್ತಕ್ಕಂಥ ಇಕೋಸಿಸ್ಟಮ್ ತುಂಬ ಡೈವರ್ಸ್ ಆಗಿರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಸೊ ಆ ಭಾಗಗಳಲ್ಲಿ ನಾವು ಈ ಒಂದು ಇನ್ವೇಸಿವ್ ಅಥವಾ ಏಲಿಯನ್ ಸ್ಪೀಶೀಸ್ಗಳನ್ನು ಪ್ರಮುಖವಾಗಿ ನೋಡಬಹುದಾಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಎಸ್ಟಿಮೇಷನ್ ಪ್ರಕಾರ ದೇರ್ ಆರ್ 37,000 ಏಲಿಯನ್ ಸ್ಪೀಶೀಸ್, ಅಂದರೆ ಅನ್ಯ ಲೋಕದ ಪ್ರಾಣಿಗಳು ಅಥವಾ ಜೀವಿಗಳು ಅಂತ ನಾವೇನು ಕರಿತೇವೆ. ಸೊ ಆ ರೀತಿಯಾಗಿ 37,000 ಅನ್ಯ ಲೋಕದ ಜೀವಿಗಳನ್ನು ನೋಡಬಹುದಾಗಿರುತ್ತೆ. ಬಟ್ ಈ 37,000 ಅನ್ಯ ಲೋಕ ಜೀವಿಗಳು ಕೂಡ ಇನ್ವೇಸಿವ್ ಆಗಿರೋದಿಲ್ಲ. ಇನ್ವೇಸಿವ್ ಅಂದರೆ ಆಕ್ರಮಣಕಾರಿಯಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಭೇದಗಳನ್ನು ಎಲ್ಲವೂ ಕೂಡ ನಾಶ ಮಾಡಲ್ಲ. ಕೆಲವೊಂದು ಬೇರೆ ರಾಷ್ಟ್ರಗಳಿಂದ ಅವು ಮೈಗ್ರೇಟ್ ಆಗಿರುತ್ತೆ, ಬಟ್ ಅವು ಅಷ್ಟೊಂದು ಅತಿಕ್ರಮಣ ಪ್ರವೇಶ ಮಾಡೋದಿಲ್ಲ. ಬಟ್ ಅದರಲ್ಲಿ ಅತಿಕ್ರಮಣವಾಗಿ ಇಲ್ಲಿರ್ತಕ್ಕಂಥ ಸ್ಪೀಶೀಸ್ಗಳನ್ನು ಸ್ಪಾಯ್ಲ್ ಮಾಡ್ತಕ್ಕಂಥ ಸ್ಪೀಶೀಸ್ಗಳ ಸಂಖ್ಯೆ 3,500 ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಔಟ್ ಆಫ್ 37,000 ಏಲಿಯನ್ ಸ್ಪೀಶೀಸ್ಗಳಲ್ಲಿ 3,500 ಸ್ಪೀಶೀಸ್ಗಳನ್ನು ನಾವು ಇನ್ವೇಸಿವ್ ಅಥವಾ ಅನ್ಯಲೋಕದ ಅಥವಾ ಅತಿಕ್ರಮಣ ಅನ್ಯಲೋಕದ ಜೀವಿಗಳು ಅಂತ ಕರಿಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ನಮ್ಮ ಭಾರತ ದೇಶದಲ್ಲಿ ಪ್ರಮುಖ
ಪ್ರಮುಖವಾಗಿ ಕಾಡ್ತಾ ಇರ್ತಕ್ಕಂಥ ಒಂದು ಇನ್ವೇಸಿವ್ ಸ್ಪೀಶೀಸ್ ಯಾವ್ದಾಗಿರುತ್ತೆ ಅಂದ್ರೆ ಹಯಾಸಿಂತ್. ನಾನು ಮುಂಚೆನೆ ಹೇಳ್ದಾಗೆ ಹಯಾಸಿಂತ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಸೈಂಟಿಫಿಕ್ ನೇಮ್ ಅನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ, ಪಾಂಟೆಡೇರಿಯಾ ಕ್ರಾಸಿಸ್ ಅಂತ ಕರಿತೇವೆ. ಸೊ ಈ ಒಂದು ಪ್ಲಾಂಟ್ ಏನಿದೆ ಇದು ಭೂಮಿಯ ಮೇಲೆ ಅಥವಾ ಪ್ರಪಂಚದ, ನಾಟ್ ಜಸ್ಟ್ ಇನ್ ಇಂಡಿಯಾ, ಪ್ರಪಂಚದಲ್ಲಿಯೇ ಇದು ಅತ್ಯಂತ ಆಕ್ರಮಣಕಾರಿಯಾಗಿರ್ತಕ್ಕಂಥ ಅಥವಾ ಇನ್ವೇಸಿವ್ ಆಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಏಲಿಯನ್ ಸ್ಪೀಶೀಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅದು ಮೊದಲನೇ ಸ್ಥಾನದಲ್ಲಿದೆ. ಅಂದ್ರೆ ಹಯಾಸಿಂತ್ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಇನ್ವೇಸಿವ್ ಸ್ಪೀಶೀಸ್ ಆಗಿರುತ್ತೆ. ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಇನ್ವೇಸಿವ್ ಸ್ಪೀಶೀಸ್ ಅನ್ನ ನಾವು ಲ್ಯಾಂಟನಾ ಅಂತ ಕರಿತೇವೆ. ಸೊ ಇದರ ಸೈಂಟಿಫಿಕ್ ನೇಮ್ ಅನ್ನ ನಾವು ಲ್ಯಾಂಟನಾ ಕ್ಯಾಮರಾ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನೀವು ಊರುಗಳಲ್ಲಿ ಬೇಲಿ ಗಿಡ ಅಂತ ಕರೀತಾರೆ ಅದನ್ನ. ಸೊ ನಮ್ಮ ಕಡೆ ಎಲ್ಲ ಅದನ್ನ ಬೇಲಿ ಗಿಡ ಅಂತ ಕರೀತಾರೆ. ಸೊ ಸೈಂಟಿಫಿಕ್ ಆಗಿ ಅದನ್ನ ನಾವು ಲ್ಯಾಂಟನಾ ಕ್ಯಾಮರಾ ಅಂತ ಕರಿತೇವೆ. ಸೊ ಇದನ್ನ ನಾನು ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೇನೆ. ಸೊ ಅದಾದ್ಮೇಲೆ ಇನ್ನೊಂದು ಇಲಿ, ಅದು ಕೂಡ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಇನ್ವೇಸಿವ್ ಸ್ಪೀಶೀಸ್ ಆಗಿರುತ್ತೆ. ಸೊ ಅದನ್ನ ನಾವು ಬ್ಲ್ಯಾಕ್ ರ್ಯಾಟ್ ಅಥವಾ ಕಪ್ಪು ಇಲಿ ಅಂತ ಕರಿತೇವೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂದ್ರೆ ರ್ಯಾಟಸ್ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮ್ ಅಲ್ಲಿ ಈ ರೀತಿ ಲ್ಯಾಂಟನಾ ರೈಟ್ ದಿ ಸೈಂಟಿಫಿಕ್ ನೇಮ್ ಆಫ್ ಲ್ಯಾಂಟನಾ ಅಂತ ಕೇಳಿರ್ತಾರೆ. ಸೊ ನಮ್ಗೆ ಅರ್ಥನೇ ಆಗಲ್ಲ, ಯಾಕೆ ಆ ಪ್ರಶ್ನೆ ಕೇಳಿದಾರೆ ಅನ್ನೋದೇ ಅರ್ಥ ಆಗಲ್ಲ. ಏನಕ್ಕೆ ಪ್ರಶ್ನೆ ಕೇಳಿರ್ತಾರೆ ಅಂದ್ರೆ ಸಿನ್ಸ್ ಇಟ್ ಇಸ್ ದೇರ್ ಇನ್ ದ ಕರೆಂಟ್ ಅಫೇರ್ಸ್, ಆ ಒಂದು ಕಾರಣದಿಂದ ಆ ಪ್ರಶ್ನೆಯನ್ನ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಲ್ಯಾಂಟನಾ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೇ ಬೇಲಿ ಸಸ್ಯಗಳನ್ನ ಲೋಕಲಿ ನಾವು ಬೇಲಿ ಗಿಡಗಳು ಅಂತ ಕರಿತೇವೆ. ಸೊ ಅದಾದ್ಮೇಲೆ ಆ ಬ್ಲ್ಯಾಕ್ ರ್ಯಾಟ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಇನ್ವೇಸಿವ್ ಸ್ಪೀಶೀಸ್ ಇಂದ ನಮಗಾಗ್ತಕ್ಕಂಥ ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಸೊ ಇವತ್ತಿನ ಪ್ರಶ್ನೆ ಸಂಖ್ಯೆ 7, ವೈಟ್ ಲೇಬಲ್ ATM ಎಂದರೇನು? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ವೈಟ್ ಲೇಬಲ್ ATM? ಸೊ ವೈಟ್ ಲೇಬಲ್ ATM ಅಂದ್ರೆ ಸೊ ಯಾವ ATMಗಳಲ್ಲಿ ಬ್ಯಾಂಕೇತರ ಘಟಕಗಳಿಂದ ನಿರ್ವಹಿಸಲ್ಪಡುವ ATMಗಳನ್ನು ಅಂದ್ರೆ ATMs that are operated and managed by non-bank entities. ಫಾರ್ ಎಕ್ಸಾಂಪಲ್ ಇವಾಗ SBI ಬ್ಯಾಂಕ್ ಇರುತ್ತೆ. ಸೊ SBI ಬ್ಯಾಂಕ್ ತನ್ನದೇ ಆದ ಒಂದು ATM ಅನ್ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಾವು ವೈಟ್ ಲೇಬಲ್ ATM ಅಂತ ಕರೆಯಲ್ಲ. ಯಾವುದೋ ಒಂದು ಬೇರೆ ಒಂದು ಕಂಪನಿ ಆ ಒಂದು ಬ್ಯಾಂಕ್ ನ ಕಾಂಟ್ರಾಕ್ಟ್ ತಗೊಂಡು ಅವರು ATM ಅನ್ನ ಕ್ರಿಯೇಟ್ ಮಾಡಿದ್ರೆ ಸೊ ಅದನ್ನ ನಾವು ವೈಟ್ ಲೇಬಲ್ ATMs ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ UPI ಎನೇಬಲ್ಡ್ ವೈಟ್ ಲೇಬಲ್ ATM ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. UPI ಎನೇಬಲ್ಡ್ ಅಂದ್ರೆ ನಮಗೆ ಯಾವುದೇ ರೀತಿಯ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಫೋನ್ ಅಲ್ಲಿ ಆ QR ಕೋಡ್ ಸ್ಕ್ಯಾನ್ ಏನಿರುತ್ತೆ ಆ QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಡೈರೆಕ್ಟ್ ಆಗಿ ನಾವು ಕ್ಯಾಶ್ ಅನ್ನ ವಿಡ್ರಾ ಮಾಡಬಹುದಾಗಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ವೈಟ್ ಲೇಬಲ್ಡ್ UPI ATM ಗಳನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ATM ಗಳಲ್ಲಿ ಇರ್ತಕ್ಕಂಥ ಅನೇಕ ವಿಧಗಳನ್ನ ನಾವು ನೋಡೋದಾದ್ರೆ ದೇರ್ ಆರ್ ಡಿಫರೆಂಟ್ ಕಲರ್ ಕೋಡ್ಸ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಮೊದಲನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ವೈಟ್ ಲೇಬಲ್ಡ್ ಅಂತ ಕರಿತೇವೆ. ಸೊ ವೈಟ್ ಲೇಬಲ್ಡ್ ಅದರ ಅರ್ಥ ಏನು ಅಂದ್ರೆ is owned and operated by non-banking entity while cash is provided by sponsored bank. ಅಂದ್ರೆ ಇಲ್ಲೂ ಕೂಡ ನಾನ್ ಬ್ಯಾಂಕಿಂಗ್ ಎಂಟಿಟಿ ಅವರು ಅದನ್ನ ಆಪರೇಟ್ ಮಾಡ್ತಾರೆ, ಬಟ್ ಕ್ಯಾಶ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥವ್ರು ಸ್ಪಾನ್ಸರ್ಡ್ ಬ್ಯಾಂಕ್ ನವರು ಪ್ರೊವೈಡ್ ಮಾಡಿದ್ರೆ ಅದನ್ನ ನಾವು ವೈಟ್ ಲೇಬಲ್ ATM ಅಂತ ಕರಿತೇವೆ. ಸೊ ವೈಟ್ ಲೇಬಲ್ ನ ATM ನ ಓನರ್ ಯಾರಾಗಿರ್ತಾರೆ ಅಂದ್ರೆ ನಾನ್ ಬ್ಯಾಂಕಿಂಗ್ ಎಂಟಿಟಿ ಅವರೇ ಅದರ ಒಂದು ಮಾಲೀಕತ್ವವನ್ನ ಹೊಂದಿರ್ತಾರೆ. ಸೊ ಅದಾದ್ಮೇಲೆ ಬ್ರೌನ್ ಲೇಬಲ್ ATM ಅಂತ ಕರಿತೇವೆ. ಬ್ರೌನ್ ಲೇಬಲ್ ATM is owned by the bank. ಅಂದ್ರೆ ಅದನ್ನ ಬ್ಯಾಂಕೇ ತನ್ನ ಮಾಲೀಕತ್ವವನ್ನ ಹೊಂದಿರುತ್ತೆ, ಆದರೆ ಇದನ್ನ ಆಪರೇಷನ್ ಮಾಡ್ತಕ್ಕಂಥದ್ದು ಅಥವಾ ಮೇಂಟೈನ್ ಮಾಡ್ತಕ್ಕಂಥವ್ರು ಸಮ್ ಥರ್ಡ್ ಪಾರ್ಟಿಗೆ ಅದರ ಮೇಂಟೆನೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ರೀತಿಯ ATM ಗಳನ್ನ ನಾವು ಬ್ರೌನ್ ATMs ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ಗ್ರೀನ್ ATM ಅಂತ ಕರಿತೇವೆ. ಸೊ ಈ ಒಂದು ಗ್ರೀನ್ ATM ಅನ್ನ ಹೆಸರೇ ಹೇಳುವ ಹಾಗೆ ಅಗ್ರಿಕಲ್ಚರಲ್ ಟ್ರಾನ್ಸಾಕ್ಷನ್ ಅಂದ್ರೆ ಕೃಷಿ ಚಟುವಟಿಕೆಗಳಿಗಾಗಿ ಮಾಡಿರ್ತಕ್ಕಂಥ ATMs ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋದನ್ನ ಆರೆಂಜ್ ATM ಅಂತ ಕರಿತೇವೆ. ಆರೆಂಜ್ ಲೇಬಲ್ ATM ಅನ್ನ ಟ್ರಾನ್ಸಾಕ್ಟಿಂಗ್ ಶೇರ್ಸ್ ಅಂದ್ರೆ ಈ ಒಂದು ಶೇರ್ ಮಾರ್ಕೆಟ್ ಅಂತ ನಾವೇನ್ ಕರಿತೇವೆ ಆ ಒಂದು ವಹಿವಾಟಿಗೆ ಬಳಸ್ತಕ್ಕಂಥ ಒಂದು ATMs ಆಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಯೆಲ್ಲೋ ಅಂದ್ರೆ ಇ ಕಾಮರ್ಸ್ ಅಂದ್ರೆ ನಾವು ಆನ್ಲೈನ್ ಅಲ್ಲಿ ಏನ್ ಪರ್ಚೇಸ್ ಮಾಡ್ತೇವೆ, ಫ್ಲಿಪ್ಕಾರ್ಟ್, ಅಮೆಝಾನ್, ಈ ಮಿಂತ್ರಾ, ಸೊ ಇದಕ್ಕೆಲ್ಲ ಬಳಕೆ ಮಾಡತಕ್ಕಂಥ ಒಂದು ATM ಆಗಿರುತ್ತೆ. ಸೊ ಇನ್ನೊಂದು ಪಿಂಕ್ ATM ಅಂತ ಕರಿತೇವೆ. ಸೊ ಇದು ಮಹಿಳೆಯರಿಗಾಗಿ ಮಾಡಿರ್ತಕ್ಕಂಥ ATMs ಆಗಿರುತ್ತೆ. ಸೊ ಇಷ್ಟು ಡಿಫ್ರೆಂಟ್ ಕಲರ್ ಕೋಡ್ಸ್ ಆಫ್ ATMs ಗಳನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಈಗ ಈ ಒಂದು ATM ಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ
ಹಿತಾಚಿ ಪೇಮೆಂಟ್ ಸರ್ವಿಸ್ ಅಂತ ನಾವೇನು ಕರಿತೇವೆ. ಸೊ ಇದು ಜಪಾನ್ ಬೇಸ್ಡ್ ಒಂದು ಕಂಪನಿ, ಜಪಾನ್ ಅಲ್ಲಿ ಹಿತಾಚಿ ಲಿಮಿಟೆಡ್ ಅಂತ ಇರುತ್ತೆ. ಸೊ ಅದರ ಸಬ್ಸಿಡರಿ ಕಂಪನಿ ಆಗಿರ್ತಕ್ಕಂಥ ಹಿತಾಚಿ ಪೇಮೆಂಟ್ ಹೆಸರಲ್ಲೇ ಇದೆ ನೋಡಿ, ಹಿತಾಚಿ ಪೇಮೆಂಟ್ ಅಂತ ನಾವೇನು ಕರಿತೇವೆ. ಸೊ ಈ ಒಂದು ಹಿತಾಚಿ ಪೇಮೆಂಟ್ ಕಂಪನಿಯವರು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ UPI ATM ಅನ್ನ ವೈಟ್ ಲೇಬಲ್ ATM ಅದನ್ನ WLA ಅಂತ ಕರಿತೇವೆ. ಅಂದ್ರೆ UPI ಆಸ್ ವೈಟ್ ಲೇಬಲ್ ATMಗಳನ್ನು ನಮ್ಮ ಭಾರತ ದೇಶದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದರೆ ಹಿತಾಚಿ ಮನಿ ಸ್ಪಾಟ್ UPI ATM ಅಂತಕ್ಕಂಥದ್ದು ಅದರ ಹೆಸರಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ATMಗಳು ದಟ್ ವಿಲ್ ಆಫರ್ ಕಾರ್ಡ್ಲೆಸ್ ಕ್ಯಾಶ್ ವಿಡ್ರಾಲ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಅದು UPI ಎನೇಬಲ್ಡ್ ಆಗಿರೋದ್ರಿಂದ ಯಾವುದೇ ರೀತಿಯ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ಗಳನ್ನು ನಾವು ಕ್ಯಾರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನೋ ನೀಡ್ ಆಫ್ ಫಿಸಿಕಲ್ ಕಾರ್ಡ್ಸ್, ಅಂದರೆ ಭೌತಿಕ ಆ ಒಂದು ಕಾರ್ಡ್ಗಳ ಅವಶ್ಯಕತೆ ಇಲ್ಲದೆ ನಾವು ಈ ATMಗಳನ್ನು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇಟ್ ಅಲೋಸ್ ಯೂಸರ್ಸ್ ಟು ವಿಡ್ರಾ ಕ್ಯಾಶ್ ಫ್ರಮ್ ಮಲ್ಟಿಪಲ್ ಅಕೌಂಟ್ಸ್ ಯೂಸಿಂಗ್ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಆ್ಯಪ್, UPI ಅಂತ ನಾವೇನು ಕರಿತೇವೆ. ಸೊ ಇದನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಅಕೌಂಟ್ಗಳು, ಅಂದರೆ ತಮ್ಮದೇ ಆಗಿರ್ತಕ್ಕಂಥ ಬೇರೆ ಬೇರೆ ಅಕೌಂಟ್ಗಳಿಂದ ಅವರು ಕ್ಯಾಶನ್ನು ವಿಡ್ರಾ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಿದ್ರೆ ವಾಟ್ ಆರ್ ವೈಟ್ ಲೇಬಲ್ಡ್ ATMs ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮತ್ತೊಮ್ಮೆ ಹೇಳೋದಾದರೆ ವೈಟ್ ಲೇಬಲ್ ATMs ಆರ್ ಸೆಟಪ್ ಓನ್ಡ್ ಅಂಡ್ ಆಪರೇಟೆಡ್ ಬೈ ನಾನ್ ಬ್ಯಾಂಕ್ಸ್, ಅಂದರೆ ಬ್ಯಾಂಕ್ ಏತರ ವ್ಯಕ್ತಿಗಳಿಂದ ಆಪರೇಟ್ ಆಗ್ತಕ್ಕಂಥ ಅಥವಾ ಮ್ಯಾನೇಜ್ ಆಗ್ತಕ್ಕಂಥ ATMಗಳನ್ನು ನಾವು ವೈಟ್ ಲೇಬಲ್ಡ್ ATMs ಅಂತ ಕರಿತೇವೆ. ಸೊ ದೇ ಆರ್ ಆಥರೈಸ್ಡ್ ಅಂಡರ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ 2007 ಬೈ RBI. ಸೊ ಅವರು ತಮ್ಮಷ್ಟಕ್ಕೆ ತಾವೇ ಬಂದು ಅದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೊಂದು ಕಾಯ್ದೆ ಕೂಡ ಇರುತ್ತೆ. ಆ ಒಂದು ಕಾಯ್ದೆಯನ್ನು ನಾವು RBI ಇಂದ ದೃಢೀಕರಿಸಿರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಅದನ್ನು ನಾವು ಪಾವತಿ ಮತ್ತು ಸೆಟಲ್ಮೆಂಟ್ ಸಿಸ್ಟಮ್ಸ್ ಆಕ್ಟ್ 2007ನ ಅಡಿಯಲ್ಲಿ ಅಧಿಕೃತಗೊಂಡಿರ್ತಕ್ಕಂಥ ಒಂದು ಕಂಪನಿಗಳು ಅಥವಾ ಆ ರೀತಿಯ ಒಂದು ವ್ಯವಸ್ಥೆಗಳು ಮಾತ್ರ ಭಾರತ ದೇಶದಲ್ಲಿ ಈ ATMಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ಸೊ ಗ್ರೀನ್ ಲೇಬಲ್ ATM, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಗ್ರೀನ್ ಲೇಬಲ್ ಅಂತಕ್ಕಂಥದ್ದು ಅಗ್ರಿಕಲ್ಚರಲ್ ಟ್ರಾನ್ಸಾಕ್ಷನ್ಗೆ ಬಳಕೆ ಮಾಡ್ತಕ್ಕಂಥ ATMsಗಳಾಗಿರುತ್ತೆ. ಸೊ ಯಾವಾಗ ಫಾರ್ ಎಕ್ಸಾಂಪಲ್ ಫಾರ್ಮರ್ಸ್ ಆಗಿರ್ಬೋದು ಮತ್ತು ರೂರಲ್ ಕಸ್ಟಮರ್ಸ್ ಅಂತ ನಾವೇನು ಕರಿತೇವೆ, ಅಂದರೆ ಗ್ರಾಮೀಣವಾಗಿರ್ತಕ್ಕಂಥ ಗ್ರಾಹಕರು ಮತ್ತು ರೈತರು ಬಳಕೆ ಮಾಡ್ತಕ್ಕಂಥ ಒಂದು ಟ್ರಾನ್ಸಾಕ್ಷನನ್ನು ಅಥವಾ ATMಗಳನ್ನು ನಾವು ಗ್ರೀನ್ ATMs ಅಂತ ಕರಿತೇವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಎಲ್ಲದನ್ನು ಮುಗಿಸೋದಕ್ಕಿಂತ ಮುಂಚೆ ಸೊ ಇವತ್ತಿನ ಇನ್ಕ್ವೆಸ್ಟ್ ಚಾಲೆಂಜ್ನ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಪ್ರಶ್ನೆ ಸಂಖ್ಯೆ 1 ಇಲ್ಲಿರುತ್ತೆ. ಯು ಕ್ಯಾನ್ ಪಾಸ್ ದ ವಿಡಿಯೋ ನಾವು. ಸೊ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಯನ್ನು ನೋಡಿ ಕಮೆಂಟ್ಸಲ್ಲಿ ನಮಗೆ ಆನ್ಸರನ್ನು ತಿಳಿಸ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 2. ಸೊ ಇದನ್ನು ಕೂಡ ನೀವು ಇಲ್ಲಿ ನೋಡಿ ನಮಗೆ ಆನ್ಸರನ್ನು ತಿಳಿಸ್ಬೋದಾಗಿರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶನ್ ಆ್ಯಂಡ್ ಗಿವ್ ಅಸ್ ದಿ ಆನ್ಸರ್. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾನು ನಾಳೆಯ ಸಂಚಿಕೆಯಲ್ಲಿ ವಿಸಿಟ್ ಮಾಡ್ತೇನೆ. ಸೊ ನಿನ್ನೆ ಕರೆಂಟ್ ಅಫೇರ್ಸ್ನಲ್ಲೂ ಕೂಡ ಇಬ್ಬರು ಸ್ಟೂಡೆಂಟ್ಸ್ಗಳು ಕಮೆಂಟ್ ಮಾಡಿರ್ತಾರೆ, ಸರ್ ಅರ್ಲಿಯರ್ ಮೆಥಡೇ ಮಾಡಿ ನಮಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ಸೊ ಸ್ಕ್ರೀನ್ಶಾಟ್ ಬಗ್ಗೆ ನೀವು ವರಿ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಬಿಕಾಸ್ ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಡಿಸ್ಕಸ್ ಮಾಡ್ತಕ್ಕಂಥ ಎಲ್ಲ ಪ್ರಚಲಿತ ಘಟನೆಗಳ PDF ಅನ್ನು ನಾವು ಸರ್ಕ್ಯುಲೇಟ್ ಮಾಡ್ತೇವೆ. ಸೊ ದಯವಿಟ್ಟು ಅದರಲ್ಲಿ ನೀವು ನೋಡ್ಕೊಳ್ಬೋದಾಗಿರುತ್ತೆ. ಸೊ ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಡಿಮ್ಯಾಂಡ್ ವಿತ್ ಟೀಚರ್ ಇರುವ ಕಾರಣದಿಂದ ಸೊ ನಾವು ಇದೇ ರೀತಿಯಲ್ಲಿ ಮುಂದುವರಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತೇವೆ. ಸೊ ಎನಿವೇಸ್ ಕೀಪ್ ರೀಡಿಂಗ್. ಸೊ ನಿಮ್ಮ ಏನೇ ಅನಿಸಿಕೆಗಳಿದ್ರು ಡೆಫಿನೆಟ್ಲಿ ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸೊ ಒನ್ಸ್ ಅಗೇನ್ ನಾನು ನಿಮ್ಮನ್ನು ನಾಳೆ ಭೇಟಿ ಮಾಡ್ತೇನೆ. ನಮಸ್ಕಾರ.